ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಲಾಗುತ್ತೆ. ಆದರೆ ಇದೇ ಈಗ ಸರ್ಕಾರದ ಕೆಲಸದಲ್ಲಿದ್ದಂಥವರು ಭ್ರಷ್ಟ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ. ಇವತ್ತು ಅಂತ ಭ್ರಷ್ಟ ಅಧಿಕಾರಿಗಳಿಗೆ ಚಳಿ ಬಿಡಿಸುವಂತ ಕೆಲಸಕ್ಕೆ ಲೋಕಾಯುಕ್ತ ಮುಂದಾಗಿದೆ. ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಭ್ರಷ್ಟ ಅಧಿಕಾರಿಗಳ ಬಾಗಿಲು ಬಡಿಯುವ ಕೆಲಸವನ್ನ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ವಿವಿಧ ಸರ್ಕಾರಿ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಬೆಂಗಳೂರಿನಲ್ಲಿ 10ಕ್ಕೂ ಹೆಚ್ಚು ಕಡೆ ಈ ದಾಳಿ ನಡೆದಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. 4 ಪ್ರಕರಣ ಸಂಬಂಧ ದಾಳಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಬೆಚ್ಚಗೆ ಮಲಗಿದ್ದಂತ ಅಧಿಕಾರಿಗಳನ್ನ ಎಬ್ಬಿಸಿ ಚಳಿ ಬಿಡಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ 4 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದಾಳಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರೊಂದರಲ್ಲೇ 10ಕ್ಕೂ ಹೆಚ್ಚು ಕಡೆ ದಾಳಿ ಆಗಿದೆ. ಬೆಳ್ಳಂಬೆಳಗ್ಗೆ ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಇವತ್ತು ದಾಳಿಯನ್ನು ನಡೆಸಿದ್ದು ಬೆಂಗಳೂರಿನಲ್ಲಿ 10ಕ್ಕೂ ಹೆಚ್ಚು ಕಡೆ ದಾಳಿ ಆಗಿದೆ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇದೆ. 4 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದಾಳಿ ಆಗಿರುವಂಥದ್ದು. ಆದರೆ ಯಾವ ಪ್ರಕರಣ ಏನದು ಎಲ್ಲೆಲ್ಲಿ ದಾಳಿ ಆಗಿದೆ ಅನ್ನೋದರ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ ಸಿಗಬೇಕು. ಆದರೆ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಲೋಕಾಯುಕ್ತ ಪೊಲೀಸರು ಇವತ್ತು ಬೆಳ್ಳಂಬೆಳಗ್ಗೆ ದಾಳಿಯನ್ನು ನಡೆಸಿದ್ದಾರೆ. ಅನೇಕ ಅಧಿಕಾರಿಗಳ ಚಳಿ ಬಿಡಿಸುವಂಥ ಕೆಲಸವನ್ನ ಮಾಡಿದ್ದಾರೆ. 4 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದಾಳಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, BBMP ಅಧಿಕಾರಿ ಮಂಜೇಶ್ ಸಂಬಂಧಿಕರ ಒಬ್ಬರ ಮನೆ ಮೇಲೆ ದಾಳಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಮಂಡ್ಯದಲ್ಲೂ ಕೂಡ ಲೋಕಾಯುಕ್ತ ದಾಳಿ ಆಗಿದೆ. ಮಳವಳ್ಳಿ ತಾಲೂಕಿನ ಹಲಗೂರು ಹಾಗೂ ಗುಂಡಾಪುರದಲ್ಲಿ ದಾಳಿ ಆಗಿದೆ. ಮಂಜೇಶ್ ಸಂಬಂಧಿ ಸುರೇಂದ್ರ ಅನ್ನೋರ ಮನೆಗಳ ಮೇಲೆ ದಾಳಿ ಆಗಿರುವಂಥದ್ದು. ಮನೆ ಕಚೇರಿ ಮೇಲೆ ದಾಳಿ ಕೂಡ ಆಗ್ತಾ ಇದೆ. ಈಗ ಪರಿಶೀಲನೆ ಕೂಡ ಮಾಡ್ತಾರೆ. ದಾಳಿಯ ಸಂದರ್ಭದಲ್ಲಿ ಯಾರೆಲ್ಲ ಅಧಿಕಾರಿಗಳು ಮನೆಯಲ್ಲೇ ಇದ್ರು ಅನ್ನೋದು ಇನ್ನಷ್ಟೇ ಅಪ್ಡೇಟ್ ಸಿಗಬೇಕು. ದಾಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮುಂದಿನ ಹಂತದಲ್ಲಿ. ಆದರೆ ಈಗ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ 4 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈ ದಾಳಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲೇ 10ಕ್ಕೂ ಹೆಚ್ಚು ಕಡೆ ದಾಳಿ ಆಗಿದೆ. ಬೆಂಗಳೂರೊಂದರಲ್ಲೇ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಎಲ್ಲೆಲ್ಲಿ ದಾಳಿ ಆಗಿದೆ, ಎಷ್ಟು ಕಡೆ ದಾಳಿ ಆಗಿದೆ, ಏನ್ ಕಾರಣ ದಾಳಿಗೆ? ನಾಗೇಂದ್ರ, ಏನು ಇವತ್ತು ರಾಜ್ಯಾದ್ಯಂತ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಬೃಹತ್ ರೇಡ್ ಅನ್ನ ನಡೆಸಿರ್ತಕ್ಕಂಥದ್ದು. ಅದರಲ್ಲೂ ಏನು ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಸಾಕಷ್ಟು ದೂರುಗಳು ಸಾರ್ವಜನಿಕ ವಲಯದಿಂದ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಒಂದು ಮೆಗಾ ರೇಡ್ ನಡೀತಾ ಇದೆ ರಾಜ್ಯದಲ್ಲಿ ಅಂತೇಳಿ ಲೋಕಾಯುಕ್ತ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ನಮಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಬೆಂಗಳೂರಿನಲ್ಲಿ 4 ಅಧಿಕಾರಿಗಳ 4 ಪ್ರಕರಣಗಳಿಗೆ ಸಂಬಂಧಿಸಿದಂತೆ 10ಕ್ಕೂ ಹೆಚ್ಚು ಕಡೆ ದಾಳಿಯಾಗಿದೆ. ಇದರಲ್ಲಿ ಏನು ಕೆಲ ದಿನಗಳ ಹಿಂದೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು ಬೆಸ್ಕಾಂನ ಚೀಫ್ ಮ್ಯಾನೇಜರ್ ನಾಗರಾಜ್ LM ಇವರಿಗೆ ಸಂಬಂಧಿಸಿದಂತೆ 4ಕ್ಕೂ ಹೆಚ್ಚು ಕಡೆ ದಾಳಿ ನಡೆದು ಪರಿಶೀಲನೆ ನಡೀತಾ ಇದೆ ಅಂತೇಳಿ ಏನು ಚೀಫ್ ಮ್ಯಾನೇಜರ್ ನಾಗರಾಜ್ ಇದ್ದಾರೆ. ಇವರು ಕೆಲ ದಿನಗಳ ಹಿಂದೆ ಕಾಂಟ್ರಾಕ್ಟರ್ ಒಬ್ಬರಿಂದ ಬೆಸ್ಕಾಂ ಕನೆಕ್ಷನ್ ಕೊಡಿಸುವ ಸಂಬಂಧವಾಗಿ 7.5 ಲಕ್ಷ ಲಂಚವನ್ನು ಪಡೆದುಕೊಳ್ತಾ ಇರಬೇಕಾದ್ರೆ ಲೋಕಾಯುಕ್ತ ಬಲೆಗೆ ಟ್ರ್ಯಾಪ್ ಆಗಿದ್ರು. ಅವರನ್ನು ಹೆಚ್ಚಿನ ವಿಚಾರಣೆಗೊಳಪಡಿಸಿ ಅವರ ಅಸೆಟ್ಸನ್ನು ಇದು ಮಾಡಿದಾಗ ಇವರು ಅಕ್ರಮ ಆಸ್ತಿಯನ್ನು ಆದಾಯಕ್ಕೂ ಮೀರಿ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಬಹಿರಂಗ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಒಂದು ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಬೆಂಗಳೂರಿನಲ್ಲಿ ಲೋಕಾಯುಕ್ತ SP 1ಗೆ ಸಂಬಂಧಿಸಿದಂತೆ 2 ಪ್ರಕರಣ, ಲೋಕಾಯುಕ್ತ SP 2 ಏನಿದ್ದಾರೆ ಅವರಿಗೆ ಸಂಬಂಧಿಸಿದಂತೆ 2 ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಳಿ ನಡೀತಾ ಇರ್ತಕ್ಕಂಥದ್ದು. ಇದಲ್ಲದೆ ರಾಜ್ಯಾದ್ಯಂತ ಸಾಕಷ್ಟು ಜಿಲ್ಲೆಗಳಲ್ಲಿ ಭ್ರಷ್ಟ ಅಧಿಕಾರಿಗಳ ಮನೆಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ ಅಷ್ಟೇ ಸದ್ಯಕ್ಕೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಈ ಒಂದು ರೇಡ್ನ ಹಿಂದೆ ಭ್ರಷ್ಟ ಅಧಿಕಾರಿಗಳ ಮೇಲೆ ಸಾಕಷ್ಟು ದೂರುಗಳು ಲೋಕಾಯುಕ್ತ ಕಚೇರಿಗೆ ಬಂದಿತ್ತು. ಈ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಸಭೆಯನ್ನು ನಡೆಸಿ ಏಕಕಾಲಕ್ಕೆ ಎಲ್ಲ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ
ಮಾಡುವ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಎಲ್ಲರ ಮನೆಯಲ್ಲೂ ಒಂದು ಪರಿಶೀಲನೆ ನಡೀತಾ ಇದ್ದು, ಇನ್ನು ಏನೆಲ್ಲ ಅಲ್ಲಿ ಅಕ್ರಮ ಆಸ್ತಿಗಳ ದಾಖಲೆಗಳ ಪತ್ತೆಯಾಗಿದ್ದಾವೆ, ಹಣ ಸಿಕ್ಕಿದೆಯಾ ಅಥವಾ ನಗದು ಚಿನ್ನಾಭರಣ ಏನ್ ಸಿಕ್ಕಿದೆ ಅನ್ನೋ ಮಾಹಿತಿಗಳು ಇನ್ನಷ್ಟೇ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ನಾಗೇಂದ್ರ ಬಾಬು, ಬೆಂಗಳೂರು ಮಾತ್ರ ಅಲ್ಲ, ಮಂಡ್ಯದಲ್ಲೂ ಕೂಡ ದಾಳಿ ಆಗಿದೆ ಅನ್ನುವಂತ ಡೀಟೇಲ್ಸ್ ಸಿಗ್ತಾ ಇರುವಂತದ್ದು. ಮಂಡ್ಯದಲ್ಲಿ ಬಿಬಿಎಂಪಿ ಅಧಿಕಾರಿ ಮಂಜೇಶ್ ಅವರ ನಿವಾಸದ ಮೇಲೆ ದಾಳಿ ನಡೆಸಿದ್ದಾರೆ ಲೋಕ ಅಧಿಕಾರಿಗಳು. ಮಳವಳ್ಳಿ ತಾಲೂಕಿನ ಹಲಗೂರು ಹಾಗೆ ಗುಂಡಾಪುರದಲ್ಲಿ ರೇಡ್ ಅನ್ನ ಮಾಡಿದ್ದಾರೆ ಲೋಕ ಅಧಿಕಾರಿಗಳು. ಮಂಜೇಶ್ ಸಂಬಂಧಿ ಸುರೇಂದ್ರ ಎಂಬುವರ ಮನೆಗಳ ಮೇಲೆ ಲೋಕ ಅಧಿಕಾರಿಗಳು ರೇಡ್ ಮಾಡಿರುವಂತದ್ದು. ಮಂಜೇಶ್ ಅಜ್ಜಿ ಮನೆಯಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮಂಜೇಶ್ ಅವರು ಸಂಬಂಧಿಕರು ಇರ್ಬೋದು ಅಥವಾ ಅಜ್ಜಿ ಮನೇಲಿ ಏನಾದ್ರೂ ದಾಖಲೆಗಳಿರ್ಬೋದು, ಅಲ್ಲೆಲ್ಲ ಇಟ್ಟಿದ್ರೆ ಅದು ಕೂಡ ಜಪ್ತಿಯನ್ನು ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಮಂಡ್ಯದಲ್ಲೂ ಕೂಡ ರಾಜ್ಯದ ವಿವಿಧ ಭಾಗಗಳಲ್ಲಿ ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ಮಂಡ್ಯದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮೆಗಾ ದಾಳಿಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡೆಯೋಣ. ನಮ್ಮ ರಿಪೋರ್ಟರ್ ಆದಂತಹ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಎಲ್ಲೆಲ್ಲ ದಾಳಿ ಆಗ್ತಾ ಇದೆ? ಈಗ ಮಂಜೇಶ್ ಅವರ ಅಜ್ಜಿ ಮನೆಯಲ್ಲಿ ದಾಳಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಏನಾದರೂ ದಾಖಲೆಗಳು ಸಿಗ್ತಾ, ಯಾವ ರೀತಿ ಪರಿಶೀಲನೆ ನಡೆಸ್ತಾ ಇದ್ದಾರೆ? ಬಾಬು, ಈಗಾಗಲೇ ಮಂಡ್ಯದಲ್ಲಿ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. ರೈಡ್ ಮಾಡಿ ಏನೊಂದು ಪರಿಶೀಲನೆ ಕಾರ್ಯದಲ್ಲೂ ಕೂಡ ತೊಡಗಿರುವಂತದ್ದು. ಬಿಬಿಎಂಪಿ ಅಧಿಕಾರಿ ಮಂಜೇಶ್ ಅವರ ಸಂಬಂಧಿಕರ ಮನೆ ಮೇಲೆ ರೈಡ್ ಮಾಡಿರುವಂತ ಅಧಿಕಾರಿಗಳು ಒಂದಷ್ಟು ದಾಖಲೆಗಳು ಹಾಗೂ ಮಂಜೇಶ್ ಅವ್ರಿಗೆ ಸಂಬಂಧಪಟ್ಟಂತ ಆಸ್ತಿಗೆ ಪತ್ರಗಳೇನಾದ್ರೂ ಇಲ್ಲಿದವಾ, ಜೊತೆಗೆ ಇವರ ಒಡನಾಟ ಹೇಗಿದೆ ಅನ್ನೋದ್ರ ಕೂಡ ಬಂದು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಮಂಜೇಶ್ ಅವರು ಏನು ಹೆಚ್ಚಿನ ಆಸ್ತಿಯನ್ನ ಮಾಡಿ ಇವ್ರಿಗೇನಾದ್ರು ಬೇರಾಮಿ ಅಥವಾ ಏನವರು ಆಸ್ತಿ ಪತ್ರಗಳನ್ನ ಇವ್ರ ಮನೆಗಳೆಲ್ಲ ಮೇಲೆ ಮನೆಗಳಲ್ಲಿ ಇಟ್ಟಿದ್ದಾರ ಅನ್ನೋದ್ರ ಜೊತೆಗೂ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಅವ್ರ ಅಜ್ಜಿ ಮನೆ ಹಾಗೂ ಆ ಸಂಬಂಧಿಕರ ಮನೆಯಲ್ಲಿ ರೈಡ್ ಅನ್ನ ನಡೀತಾ ಇದೆ. ಹಲಗೂರು ಹಾಗೂ ಗುಂಡಾಪುರದಲ್ಲಿರುವಂತ ಮಂಜೇಶ್ ಅವರ ಸಂಬಂಧಿ ಸುಧೀಂದ್ರ ಅವರ ಮನೆ ಮೇಲೆ ರೈಡ್ ಮಾಡಿದ್ದಾರೆ. ಸುಧೀಂದ್ರ ಅವರು ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಹೌದು. ಬೆಳಗ್ಗೆ ಅವರ ಮನೆ ಮೇಲೆ ರೈಡ್ ಮಾಡಿ ಈಗಾಗಲೇ ಒಂದಷ್ಟು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಲೋಕಾಯುಕ್ತ ಡಿವೈಎಸ್ಪಿ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿದೆ. ಇನ್ನೊಂದ್ ಕಡೆ ಕೋಡಿಹಳ್ಳಿಯಲ್ಲಿ ಕೂಡ ಅವರ ಅಜ್ಜಿ ಮನೆ ಇದೆ. ಅಜ್ಜಿ ಮನೆ ಮೇಲೂ ಕೂಡ ರೈಡ್ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ.